ಜಾಸ್ತಿ ಮಾತಾಡಕ್ಕೆ ಬರಲ್ಲ. ವೇದಿಕೆಯ ಮುಂಭಾಗದಲ್ಲಿ ಮತ್ತು ವೇದಿಕೆಯಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲರಿಗೂ ನಮಸ್ಕರಿಸುತ್ತಾ, ಸಾಮಾಜಿಕ ಜಾಲತಾಣಗಳಿಂದ ಇಡೀ ಸಮಾಜವೇ ನಾಶ ಆಗ್ತಿರುವ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣ ವಾಟ್ಸಪ್ ಮೂಲಕ ಉತ್ತಮ ಅತ್ಯುತ್ತಮ ಮಾನವೀಯ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿರುವಂತಹ ಮಾನವೀಯ ಒಕ್ಕೂಟ ಬಳಗದ ಪ್ರತಿಯೊಬ್ಬ ಸದಸ್ಯರಿಗೂ ನಮಸ್ಕರಿಸುತ್ತಾ, ಇಂಥ ಕಾರ್ಯಕ್ರಮ, ಈ ವಾಟ್ಸಪ್ ಮೂಲಕ ಇಂಥ ಮಾನವೀಯ ಕಾರ್ಯಕ್ರಮ ಈ ದೇಶಕ್ಕೆ ಮಾತ್ರ ಅಲ್ಲ, ಈ ವಿಶ್ವದಲ್ಲೇ ಮಾದರಿ. ಅದು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ವಿಶ್ವದಲ್ಲಿ ವಾಟ್ಸಪ್ ಮೂಲಕ ನೀವು ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಿರೋದು ಯಾವ ದೇಶದಲ್ಲಿ ಆಗಿದೆ? ನೀವು ವಾಟ್ಸಪ್ ಗ್ರೂಪ್ಗಳು ನೋಡಿ, 30-40 ಗ್ರೂಪ್ಗಳು ಇರ್ತವೆ. ಯಾವುದಲ್ಲಾದರೂ ಒಳ್ಳೆ ಬೆಳವಣಿಗೆಗಳು ಬರ್ತದ? ಜಾತಿ, ಧರ್ಮ, ಪಕ್ಷ ಇಬ್ಬರು ಇನ್ನೇನು ಬರುತ್ತೆ? ಏನೂ ಇಲ್ಲ. ಬಟ್ ವಿಶೇಷವಾಗಿ ಇವು ಬೆಳಗದಲ್ಲಿ ಸಾಮಾಜಿಕ ಕಳಕಳಿ ಇರ್ತಕ್ಕಂತಹ ವಿಚಾರಗಳಿಗೆ ಮಾತ್ರ ಇವರು ಮನ್ನಣೆ ಕೊಡ್ತಾರೆ. ಅಂದ್ರೆ ಇದಕ್ಕೆ ನಮ್ಗೆಲ್ಲ ಒಂದು ದೊಡ್ಡ ಸಲ. ಅದೇ ರೀತಿ ಇವರು ಇವತ್ತು 40 ಮಕ್ಕಳಿಗೆ ಪಡಿತರ ಪಟ್ಟಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅದೊಂದು ದೊಡ್ಡ ಸಂಭ್ರಮ. ಆಕ್ಚುಲಿ ಅದು ಈ ಶಿಕ್ಷಣ ವ್ಯವಸ್ಥೆಗೆ ಅದೊಂದು ಆವಿಷ್ಕಾರ ತುಂಬಾ ಮುಖ್ಯ. ಅದೇ ರೀತಿ ಇನ್ನೊಂದು ಆಘಾತ ಕೂಡ ಹೊಂದಿದೆ. ಇನ್ನೂ ಕೂಡ ಪಠ್ಯ ಪುಸ್ತಕಗಳನ್ನ ಖರೀದಿ ಮಾಡಲಾಗದಷ್ಟು ಬಡತನದಲ್ಲಿ ಇನ್ನೂ ಜನ ಇದ್ದಾರೆ. ಅದಕ್ಕಿಂತ ದುರಂತ ಇದೆಯಾ? ಅದು ನಿಲ್ಲಬೇಕು. ಪಠ್ಯ ಪುಸ್ತಕಗಳನ್ನು ಖರೀದಿ ಮಾಡುವಂತ ವ್ಯವಸ್ಥೆಯಲ್ಲಿ ಇನ್ನೂ ಜನ ಇದ್ದಾರೆ. ಇದು ಬದಲಾಗಬೇಕು. ಆಮೇಲೆ ತುಂಬಾ ಜನರಿಗಿದೆ, ನನ್ನ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಬೇಕು ಅಂತ. ದಯವಿಟ್ಟು ಎಲ್ಲರಿಗೂ ಹೇಳ್ತೀರಿ, ನಾನು ಜಾಸ್ತಿ ಮಾತಾಡಲ್ಲ, 2 ನಿಮಿಷ ಮುಗಿಸ್ತೀನಿ. ಇಂಗ್ಲಿಷ್ ಇಸ್ ಎ ಲ್ಯಾಂಗ್ವೇಜ್, ನಾಟ್ ಎ ನಾಲೆಡ್ಜ್. ಅದು ಒಂದು ಭಾಷೆ ಅಷ್ಟೇ, ಜ್ಞಾನವಲ್ಲ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಆಯ್ತಾ? ನಮಗೆ ನಮ್ಮ ಕನ್ನಡದ ಬಗ್ಗೆ, ನಮ್ಮ ಕೊಡವ ಬಗ್ಗೆ, ನಮ್ಮ ಗೌಡ ಬಗ್ಗೆ, ನಮ್ಮ ಪ್ರಾದೇಶಿಕ ಭಾಷೆಗಳ ಬಗ್ಗೆ ನಮಗೆ ತಿರಸ್ಕಾರ ಇರಬಾರ್ದು. ನಾನು ತುಂಬಾ ಜನ ನಮ್ಮ ಸ್ನೇಹಿತರು, ಕೊಡವ ಸ್ನೇಹಿತರು ಇದ್ದಾರೆ. ಅವರು ಮನೆಯಲ್ಲಿ ಹೊರಗಡೆ ಬಂದಾಗ ನಮ್ಮ ಹತ್ರ ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಾರೆ, ನಾವು ಕೊಡವ ತಕ್ಕಲ್ಲಿ ಮಾತಾಡ್ತೀವಿ. ದಯವಿಟ್ಟು ಅನ್ಬಾಡ್ಬೇಡಿ ಸರ್. ನಮ್ಮ ಪ್ರಾದೇಶಿಕ ಭಾಷೆಯನ್ನು ಬೆಳೆಸಬೇಕಾದ್ರೆ ಎಲ್ಲರೂ ಮಾತಾಡ್ಬೇಕು. ಕನ್ನಡದಲ್ಲಿ ಮಾತಾಡಬೇಕು, ಗೌಡ ಭಾಷೆಯಲ್ಲಿ ಮಾತಾಡಬೇಕು, ಕೊಡವ ತಕ್ಕಲ್ಲಿ ಮಾತಾಡಬೇಕು. ಆಮೇಲೆ ಅತ್ಯಂತ ಏನು ಜನಾಂಗಗಳಲ್ಲಿ ಈ ಭಾಷೆಗೆ ಮಾತಾಡೋ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೆದಿದ್ದರೆ ಭಾಷೆಗಳು ಬೆಳೆಯಲ್ಲ, ಈ ವ್ಯವಸ್ಥೆಯನ್ನು ಬೆಳೆಯಲ್ಲ, ಈ ಸಮಾಜವನ್ನು ಬೆಳೆಯಲ್ಲ. ಎಲ್ಲರಿಗೂ ಅಂತ ಹೇಳ್ತೀನಿ. ಆಮೇಲೆ ಕಾರ್ಮಿಕರ ಮಕ್ಕಳ ಕಂಡ್ರೆ ತುಂಬಾ ಜನ ದೂರ ಇರ್ತಾರೆ. ಬಡವನ ಕಂಡ್ರೆ ದೂರ ಇರ್ತಾರೆ, ಕೃಷಿಕರ ಕಂಡ್ರೆ ದೂರ ಇರ್ತಾರೆ, ರೈತರ ಕಂಡ್ರೆ ದೂರ ಇರ್ತಾರೆ. ರೈತರು ದನ ಮೇಯಿಸೋನ ಕಂಡ್ರೆ ಆಗಲ್ಲ. ನಮ್ಮ ಜನಕ್ಕೆ ದನ ಮೇಯಿಸ್ತಾರೆ ಅಂತಾರೆ. ಬೆಳಿಗ್ಗೆ ನೀವು ಹಾಲಿನಿಂದ ಕಾಫಿ ಟೀ ಕುಡಿಯಕ್ಕಾಗತ್ತಾ? 3 ಮೀಟರ್ ಆರ್ಲಿಕ್ಸ್ಗೆ ಹಾಲು ಬೇಕು, ಏನ್ ಮಾಡ್ತೀರಾ? ಕುಡಿ ಮೇಯಿಸೋರು ತುಂಬಾ ದೂರ ಇರ್ತಾರೆ. ಈಗಿನ ಮದುವೆ ಬೇಡ, ವಾರದಲ್ಲಿ ಒಂದಿನ ಎಷ್ಟು ಜನ ಮಟನ್ಗೆ ಕ್ಯೂ ನಿಲ್ತೀರಿ? ಅದಕ್ಕೆ ಆ ತಾರತಮ್ಯವನ್ನು ಬಿಟ್ಟು ನಿಮ್ಮ ಎಸ್ಟೇಟ್ ಅಲ್ಲೋ, ನಿಮ್ಮ ವ್ಯಾಪ್ತಿಯಲ್ಲೋ, ನಿಮ್ಮ ವ್ಯವಸ್ಥೆಯಲ್ಲಿ ಇರುವಂತಹ ಬಡವರ ಮಕ್ಕಳನ್ನ ದಯವಿಟ್ಟು, ಈಗ ನನ್ನ ಮಗು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇದೆ. ನಾನೇನೋ ಆದಿವಾಸಿಗಳ ಮಕ್ಕಳು, ಕಾರ್ಮಿಕರ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬೇಕು ಅಂತ ನನ್ನಲ್ಲ. ಕನಿಷ್ಠ ಅವರು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅವರು ಓದಬೇಕು. ಈ ಕನ್ನಡ ಮಾಧ್ಯಮಗಳು ಇನ್ನೆಷ್ಟು ಉಳಿತಾವ ಅಂತ ನಮ್ಗೆ ಗೊತ್ತಿಲ್ಲ, ಇನ್ನೆಷ್ಟು ವರ್ಷಗಳು ಇರ್ತಾವ ಅಂತ ಗೊತ್ತಿಲ್ಲ. ಅದನ್ನು ನಾಶ ಆಗ್ತಾ ಬರ್ತಾ ಇದೆ. ಈಗ ಖಾಸಗೀಕರಣದಲ್ಲಿ ಎಲ್ಲವೂ ಇಂಗ್ಲಿಷ್ ಕನ್ನಡವಾಗಿ, ಎಲ್ಲವೂ ಆಂಗ್ಲ ಮಾಧ್ಯಮ, ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತಾ ಇದ್ದೀರಾ. ಹೌದು, ನಾನೇನು ಬೇಡ ಅನ್ನಲ್ಲ, ನಮಗೆ ಕಮ್ಯುನಿಕೇಶನ್ಗೆ ಇಂಗ್ಲಿಷ್ ಬೇಕು, ಹೌದು. ಆದರೆ ಆಂಗ್ಲ ಖಾಸಗಿ ಶಾಲೆಗಳಲ್ಲಿ ಓದಿಸೋದಕ್ಕೆ ತಾಕತ್ತಿಲ್ಲದಂಥವ್ರು ಏನ್ ಮಾಡ್ತಾರೆ? ಸರ್ಕಾರಿ ಶಾಲೆಗಳೇ ಇಲ್ಲದಿದ್ದಾಗ, ಬೇರೆ ಖಾಸಗಿಯಲ್ಲಿ ಮಾತ್ರ ಇದ್ದಾಗ, ಕನಿಷ್ಠ ಅಲ್ಲಿ 10,000 ರೂಪಾಯಿ ವರ್ಷಕ್ಕೆ ಫೀಸ್ ಇದ್ದಾಗ, 10,000 ರೂಪಾಯಿ ಕಟ್ಟಕ್ಕೆ ಅವ್ರಿಗೆ ಆಗದೇ ಇದ್ದಾಗ ಏನ್ ಮಾಡ್ತಾನೆ? ಆ ಮಕ್ಕಳು ನಿರಂತರವಾಗಿ ಶಾಶ್ವತವಾಗಿ ಶಿಕ್ಷಣದಿಂದ ವಂಚಿತಾಗ್ತವೆ. ಅದನ್ನ ದಯವಿಟ್ಟೆಲ್ಲ ಮನಸ್ಸಿಟ್ಕೊಳ್ಳಿ. ಸಮಾನತೆಯಿಂದ ಈ ಸಮಾಜವನ್ನ ಮುನ್ನಡೆಸಬೇಕು. ಆ ಸಮಾನತೆಯನ್ನ ಮುನ್ನಡೆಸೋದಕ್ಕೆ ಈ ಮಾನವೀಯ ಒಕ್ಕೂಟ ಬಳಗ ಮುಂದೆ ಬಂದಿರೋದು ತುಂಬಾ ಸಂಭ್ರಮ. ಮತ್ತೆ ಇದೊಂದು ಆಕ್ಚುಲಿ ಇದನ್ನ ಹೆಮ್ಮೆ ಪಡಬೇಕಾದ ವಿಚಾರ. ಇಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನಮ್ದು ಸಹಕಾರ ಯಾವತ್ತೇ ಇರ್ತದೆ. ಯಾವುದೇ ರೀತಿಯ ಸಹಕಾರ ನಮ್ಮ ಕೈಲೇನಾಗುತ್ತೆ ನಾವು ಮಾಡ್ತೀವಿ. ಆದ್ರೂ ನಮ್ಮ ಕೈಲೇ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ನಮ್ಗೊಂದು ಮೆಡಿಕಲ್ ಶಾಪ್ ಇದೆ, ನಾವು ಇಂತ ದೂರ ಬಿಡಲ್ಲ. ಯಾಕೆಂದ್ರೆ